हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषासहरं विदुः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ನಾವು ಊರ್ವಶಿ ಮತ್ತು ಪುರೂರವನ ಕಥೆಯನ್ನ ಸಂಕ್ಷಿಪ್ತವಾಗಿ ಗಮನಿಸಿದ್ದೇವೆ. ನಿನ್ನೆ ಆದ ಪಾಠದ ಸಂಪೂರ್ಣವಾದ ಭಾವಾರ್ಥವನ್ನ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವನ್ನ ನೋಡ್ತಾ ಇದ್ದೇವೆ. ಇದರಲ್ಲಿ ಒಂದು ವಿಶೇಷವನ್ನ ಹೇಳೋದೇನು ಅಂತಂದ್ರೆ, ಈಗ ಅವರು ತಿಳಿಸಿದ್ರು ಹೇಳುವ ಸಂದರ್ಭದಲ್ಲಿ, ದೇವತೆಗಳಲ್ಲಿ ಅಪ್ಸರಾಸ್ತ್ರೀಯರು ಅಂತ ಒಂದು ಗಣ ಇದೆ. ಅಪ್ಸರೆಯರು ಅಂತ ಯಾರು ಇರ್ತಾರೋ ಅವರಿಗೆ ನಿಯತ ಪತಿಗಳು ಅಂತ ಯಾರು ಇರೋದಿಲ್ಲ. ಅವರು ಎಷ್ಟು ವರ್ಷಗಳ ಕಾಲ ಯಾರನ್ನು ತನ್ನ ಗಂಡ ಅಂತ ಒಪ್ಪಿಕೊಂಡಿರ್ತಾರೋ ಅಷ್ಟು ವರ್ಷಗಳ ಕಾಲ ಅವರೇ ಅವರಿಗೆ ಪತಿ. ಅವರ ಜೊತೆಯಲ್ಲಿಯೇ ಇರಬೇಕು, ಅವರ ಸೇವೆಯನ್ನು ಮಾಡ್ತಾ ಇವಳು ಬದುಕಬೇಕು. ಆ ಸಂದರ್ಭದಲ್ಲಿ ಮತ್ತೊಬ್ಬ ಪುರುಷನ ಬಳಿಯಲ್ಲಿ ಹೋದ್ರೆ ಅದು ವ್ಯಭಿಚಾರ ಅಂತ ಕರೆಸಿಕೊಳ್ತವೆ. ಅದರಿಂದ ಸ್ತ್ರೀಯರಿಗೆ ಅವಳಿಗೆ ಯಾರು ಇಷ್ಟನಾಗ್ತಾನೋ ಅವನೇ ಪತಿ, ಎಷ್ಟು ಕಾಲದವರೆಗೂ ಇಷ್ಟನಾಗ್ತಾನೋ ಅವನೇ ಪತಿ. ಈ ರೂಲು ಅಪ್ಸರೆಯರಲ್ಲಿ ಮಾತ್ರ ಇರುವಂತಹದ್ದು, ಅಪ್ಸರಾ ಸ್ತ್ರೀಯರಿಗೆ ಮಾತ್ರ ಇರುವಂತಹದ್ದು. ಅಪ್ಸರೆ ಸಾಮಾನ್ಯಳಾದವಳಲ್ಲ, ದೇವತಾ ಸ್ತ್ರೀಯವಳು. ಕಪಿಲ ರೂಪಿಯಾದಂತಹ ಪರಮಾತ್ಮನ ತೊಡೆಯಿಂದ ಹುಟ್ಟಿದಂತಹ ಅಪೂರ್ವವಾದ ಸುಂದರಿಯಾದ ಸ್ತ್ರೀಯವಳು. ದೇವತೆಯಾದವಳು. ದೇವತೆಗಳಿಗೆ ಒಂದು ಸಾಮಾನ್ಯ ನಿಯಮ ಇದೆ. ದೇವತೆಗಳು ಮನುಷ್ಯರ ಜೊತೆಯಲ್ಲಿ ವಾಸ ಮಾಡಬಾರದು. ತಮ್ಮ ಕೆಲಸ ಆದ್ಮೇಲೆ ದೇವತೆಗಳು ಅಪ್ಪಿ ಒಂದು ಕ್ಷಣಕಾಲದಲ್ಲಿಯೂ ಭೂಲೋಕದಲ್ಲಿ ಮನುಷ್ಯರ ಜೊತೆಯಲ್ಲಿ ವಾಸವನ್ನು ಮಾಡೋದೇ ಇಲ್ಲ. ಒಂದು ಸಹಜವಾಗಿ ದೇವತೆಗಳು ಸಾಕ್ಷಾತ್ತಾಗಿ ದೇವತೆಗಳಾಗಿಯೇ ಬಂದು ಮನುಷ್ಯರ ಜೊತೆಯಲ್ಲಿ ವಾಸ ಮಾಡೋದು ಅಂತ ಇಲ್ಲವೇ ಇಲ್ಲ. ಅಕಸ್ಮಾತ್ ವಾಸ ಮಾಡ್ಬೇಕಾಯ್ತು ಅಂತಂದ್ರೂ ಕೂಡ ಏನೋ ಒಂದು ಬಲವಾದ ಕಾರಣ ಇರ್ಬೇಕು, ಶಾಪವೋ ಏನೋ ಒಂದು ಇರ್ಬೇಕು. ಇದ್ರಷ್ಟೇ ಇಲ್ಲಿ ಬಂದು ವಾಸ ಮಾಡೋದು. ಉದಾಹರಣೆಗೆ, ನಾಗರಿಕರು ಜೈಲಿನಲ್ಲಿ ವಾಸ ಮಾಡಬಾರ್ದು, ಸತ್ಪ್ರಜೆಗಳು ಜೈಲಿನಲ್ಲಿ ವಾಸ ಮಾಡಬಾರ್ದು, ಕೊಲೆಗಡುಗರ ಜೊತೆಯಲ್ಲಿ ಅತ್ಯಾಚಾರಿಗಳ ಜೊತೆಯಲ್ಲಿ ನಮ್ಮ ಸಂಪರ್ಕ ಇರಬಾರ್ದು. ಇದು ಸಾಮಾನ್ಯ ನಿಯಮ. ಇದು ಜೈಲಿಗೆ ಹೋಗಿ ಬದುಕಬಾರ್ದು. ಆದ್ರೆ ಏನಾದ್ರೂ ದೊಡ್ಡ ಸಣ್ಣ ಪುಟ್ಟ ಕೇಸುಗಳು ಅದು ಇದು ಆಯ್ತು ಅಂತಂದು ಹೇಳಿದ್ರೆ ಸತ್ಪ್ರಜೆಗಳನ್ನು ಕೂಡ ಈ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಆವಾಗ ತುರ್ತು ಪರಿಸ್ಥಿತಿಯಲ್ಲಿ, ಭಾರತದ ತುರ್ತು ಪರಿಸ್ಥಿತಿ ಮುಂತಾದಂತಹ ಘಟನೆಗಳನ್ನೆಲ್ಲ ಹೇಳುವ ಸಂದರ್ಭದಲ್ಲಿ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಅಂತ ಚಳುವಳಿಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ರು ಅವರು ಸತ್ಪ್ರಜೆಗಳಾಗಿದ್ರು, ಜೈಲಿನಲ್ಲಿ ಆಗ್ತಾ ಇದ್ರು. ಅಥವಾ ಧರಣಿಯನ್ನು ಮಾಡ್ತಾ ಇದ್ದವರನ್ನ ಈಗಲೂ ಕೂಡ
ಸ್ವಲ್ಪ ಕಾಲದವರೆಗೂ ಜೈಲಿನಲ್ಲಿ ಕೂಡ ಹಾಕಿ ಮತ್ತೆ ವಾಪಸ್ ಬಿಟ್ಟು ಕಳಿಸ್ಬಿಡ್ತಾರಲ್ಲ, ಬಹಳ ಹೊತ್ತು ಇಟ್ಕೊಳ್ಳೋದಿಲ್ಲ, ಹಾಗೆ ಕಳಿಸ್ಬಿಡ್ತಾರೆ. ಅದರಂತೆ ಶಾಪದ ಪ್ರಯುಕ್ತವಾಗಿ ಅವರು ಕಥಂಚಿತ್ ಜೀವರ ಜೊತೆಯಲ್ಲಿ, ಮನುಷ್ಯರ ಜೊತೆಯಲ್ಲಿ ವಾಸ ಮಾಡಬಹುದೇ ಹೊರತಾಗಿ ಸಹಜವಾಗಿ ದೇವತೆಗಳು ಮನುಷ್ಯರ ಜೊತೆಯಲ್ಲಿ ವಾಸ ಮಾಡುವ ಹಾಗಿಲ್ಲ. ಹಿಂದೆ ಹೇಳಿದ ಹಾಗೆ ಮಿತ್ರ ಎಂಬ ದೇವತೆಯ ಶಾಪ ಇದ್ದ ಕಾರಣದಿಂದಾಗಿ ಇವಳು ಮನುಷ್ಯರ ಜೊತೆಯಲ್ಲಿ ವಾಸ ಮಾಡ್ಲಿಕ್ಕೆ ಅಂತ ಬಂದಿದ್ದಾಳೆ. ಅದು ಪುರೂರವನ ಜೊತೆಯಲ್ಲಿ ಇರ್ಲಿಕ್ಕೆ ಅಂತ ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಅವಳು ಒಂದು ಮಾತನ್ನು ಹೇಳ್ತಾ ಇದ್ದಾಳೆ, ನಾನು ಯಾವಾಗ್ಲೂ ನಿನ್ ಜೊತೆಯಲ್ಲಿ ಇರೋದಿಲ್ಲ, ನಾನು ನಿನ್ನ ಬಳಿಯಲ್ಲಿ 2 ಕುರಿಗಳನ್ನ ಕೊಟ್ಟಿರ್ತೇನೆ, ಇವುಗಳನ್ನು ನೀನು ಜೋಪಾನವಾಗಿ ಇಟ್ಕೊಳ್ಬೇಕು. ಒಂದು ವೇಳೆ ಅವುಗಳ ರಕ್ಷಣೆ ನಿನ್ನಿಂದ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ. ಇದು ಒಂದು. ಅದೇ ಇದಕ್ಕೂ ಅಂತಂದ. ಯಾಕೆ ಅಂತಂದ್ರೆ ರಾಜನಿಗೆ ಇಡೀ ರಾಜ್ಯವನ್ನೇ ರಕ್ಷಣೆ ಮಾಡುವ ನನಗೆ ಈ 2 ಕುರಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ವಾ, ಅನಾಯಾಸದ ಕೆಲಸ ಇದು ಅಂತ ಅದನ್ನು ಒಪ್ಪಿಕೊಂಡ. ಅಷ್ಟೇ ಅಲ್ಲದೇನೆ ಮತ್ತವಳು 2ನೇದನ್ನು ಕೇಳ್ತಾ ಇದ್ದಾಳೆ, ನಂಗೆ ಊಟ ಮಾಡು ಅಂತ ಬಲವಂತ ಮಾಡಬಾರ್ದು. ಯಾಕೆಂದ್ರೆ ನಾನು ದೇವತೆ, ಸಾಕ್ಷಾತ್ತಾಗಿ ನಿನ್ನ ಜೊತೆಯಲ್ಲಿ ನಿನ್ನ ರೂಪಕ್ಕೆ ಮನಸೋತು ನಿನ್ನ ಜೊತೆಯಲ್ಲಿ ಇರ್ಲಿಕ್ಕೆ ಅಂತ ಬಂದಿದ್ದೇನೆ. ನನಗೆ ಆಹಾರವಾಗಿ ಕೊಡ್ತೀ ಅಂತ ಆದ್ರೆ ತುಪ್ಪವನ್ನೇ ಆಹಾರವನ್ನ ಕೊಡ್ಬೇಕು. ತುಪ್ಪವನ್ನು ಹೊರತುಪಡಿಸಿ ಬೇರೆ ಆಹಾರವನ್ನು ನಾನು ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅಮೃತಂಬ ಆಜ್ಯಂ, ಭೂಲೋಕದಲ್ಲಿ ಸಿಗುವ ಅಮೃತ ಯಾವುದು ಅಂತಂದು ಹೇಳಿದ್ರೆ ಅದು ತುಪ್ಪ ಅಂತ. ದೇವತೆಗಳ ಆಹಾರ ಅಮೃತ. ನಾವು ಯಾವ್ದೋ ಒಂದು ಜ್ವರಕ್ಕೆ ಡೋಲೋ 650 ತಗೋಬೇಕು ಅಂತಂದಿರ್ತಾರೆ. ಅದು ಇರ್ಲಿಲ್ಲ ಅಂತಂದು ಹೇಳಿದ್ರೆ ಅದರ ಪ್ರತಿನಿಧಿಯಾಗಿ ನಾವು ಪ್ಯಾರಾಸಿಟಮಲ್ ಏನೋ ಒಂದು ತಗೋತೀವಲ್ಲ, ಆ ತರ ಇಲ್ಲಿಯೂ ಕೂಡ ಅಮೃತದ ಬದಲು ನನಗೆ ಇದನ್ನ ಕೊಡು, ಏನು ಅಂತಂದ್ರೆ ತುಪ್ಪವನ್ನು ಕೊಡು ಅಂತ ಕೇಳ್ತಾ ಇದ್ದಾಳೆ. ಮತ್ತೆ ನಾವಿಬ್ಬರು ಒಟ್ಟಿಗೆ ಇರುವ ಸಂದರ್ಭವನ್ನು ಬಿಟ್ಟು ಬೇರೆ ಯಾವ ಸಂದರ್ಭದಲ್ಲಿ ಆದ್ರೂ ನಿನ್ನನ್ನ ನಗ್ನನನ್ನಾಗಿ ನಾನು ನೋಡಿದೆ ಅಂತಾದ್ರೆ ಆ ಕ್ಷಣದಲ್ಲಿಯೇ ನಿನ್ನನ್ನು ಬಿಟ್ಟು ತೆರಳುತ್ತೇನೆ ಅಂತ ಈ ರೀತಿಯಾಗಿ ಅವಳು ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಹಾಕ್ತಾ ಇದ್ದಾಳೆ. ಇದು ಯಾವುದೋ ಸಾಮಾನ್ಯವಾಗಿ ರಾಜನಿಗೆ ಕಷ್ಟವೇ ಅಲ್ಲ. ಯಾಕೆ ಅಂತಂದ್ರೆ ನಗ್ನನಾಗಿ ಸ್ನಾನದ ಸಂದರ್ಭದಲ್ಲೂ ನಗ್ನನಾಗಿರುವಂತಹ ಅವಕಾಶ ಇಲ್ಲ. ಅದು ನಗ್ನತೆ ಅಂತಂದ್ರೆ ವಸ್ತ್ರ ಇಲ್ಲದೆ ಇರೋದು ಅಂತ ಅಷ್ಟೇ ಅನ್ಕೊಂಡಿದ್ದೇವೆ, ಅದು ಅಷ್ಟೇ ಅಲ್ಲ. ಏಕ ವಸ್ತ್ರದಲ್ಲಿದ್ರು ಅದನ್ನ ನಗ್ನ ಅಂತ ಕರೀತಾರೆ. ಒಂದೇ ವಸ್ತ್ರದ ಮೇಲಿದ್ರೆ ಬ್ರಹ್ಮಚಾರಿಗೆ ಏಕ ವಸ್ತ್ರ ಅನ್ನೋದು ವಿಹಿತವೇ, ಆದ್ರೆ ಗೃಹಸ್ಥನಾದವನಿಗೆ ಏಕ ವಸ್ತ್ರ, ಕೆಲವೊಂದಿಷ್ಟೆಲ್ಲ ವಿಧಿವಿಧಾನಗಳಿವೆ. ಅದಕ್ಕೋಸ್ಕರವೇ ಜನಿವಾರದಲ್ಲಿ 3ರ ಬದಲು 2 ಜನಿವಾರಗಳನ್ನ ಗೃಹಸ್ಥನಾದವನು ಹಾಕಿಕೊಳ್ತಾನೆ. 3, 4, 5 ಅಂತಂದು ಒಂದೊಂದೇ ಎಕ್ಸ್ಟ್ರಾ ಜನಿವಾರಗಳನ್ನ ಹಾಕ್ತಾ ಹೋಗ್ತಾರೆ. ಇದೆಲ್ಲ ಯಾಕೆ ಅಂತಂದ್ರೆ ನಗ್ನನಾಗಿರಬಾರ್ದು, ಏಕವಸ್ತ್ರದಲ್ಲಿ ಇರಬಾರ್ದು ಅಂತೆಲ್ಲ ನಿಯಮಗಳಿದೆ. ಅದೆಲ್ಲ ನಗ್ನತೆ ಅಂತ ಕರೀತಾರೆ. ಅನೇಕ ಇವುಗಳನ್ನು ಹೇಳ್ತಾರೆ. ಇರ್ಲಿ, ಆ ಸಮಯವನ್ನು ಹೊರತುಪಡಿಸಿ, ನಾವಿಬ್ಬರು ಒಟ್ಟಿಗೆ ಇರುವ ಸಮಯವನ್ನು ಹೊರತುಪಡಿಸಿ ಬೇರೆ ಯಾವ ಸಂದರ್ಭದಲ್ಲೂ ನೀನು ವಿವಸ್ತ್ರನಾಗಿ ನನಗೆ ಕಾಣಿಸಬಾರ್ದು. ಹಾಗೇನಾದ್ರೂ ಕಂಡ್ರೆ ನಾನು ನಿನ್ನನ್ನು ಬಿಟ್ಟು ಹೊರಟು ಬಿಡ್ತೇನೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ. ಆ 3 ನಿಬಂಧನೆಗಳನ್ನ ಪುರೂರವ ರಾಜ ಒಪ್ಪಿಕೊಳ್ತಾ ಇದ್ದಾನೆ. ಒಪ್ಪಿಕೊಂಡು ಪುರೂರವ ರಾಜ ಊರ್ವಶಿಗೆ ಹೇಳ್ತಾ ಇದ್ದಾನೆ, ಭೂಲೋಕದಲ್ಲಿರುವಂತಹ ಯಾವುದೇ ಒಬ್ಬ ಮನುಷ್ಯ ನಿನ್ನ ಅದ್ಭುತವಾದಂತಹ ಈ ರೂಪವನ್ನು ನೋಡಿದರೆ ಮೋಹಕ್ಕೊಳಗಾಗಲಾರ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ವಿಶ್ವಾಮಿತ್ರರೇ ಮೊದಲಾದವರು ಕೂಡ ನಿನ್ನ ರೂಪದ ಎದುರಿನಲ್ಲಿ ಸೋತು ಹೋದಾಗ
ನಿನ್ನ ಈ ಶೃಂಗಾರ ಭಾವವನ್ನು ನೋಡಿದಂತಹ ಯಾವ ಮನುಷ್ಯ ತಾನೇ ನಿನ್ನಲ್ಲಿ ಪ್ರೀತಿಯನ್ನು ಮಾಡಲಾರ. ಅದರಲ್ಲೂ ನಾನಾಗಿ ಬಂದಿದ್ದಲ್ಲ, ನೀನಾಗಿ ಬಂದು ನನ್ನನ್ನ ಸೇವಿಸಬೇಕು, ನನ್ನ ಜೊತೆಯಲ್ಲಿ ಇರಬೇಕು ಅಂತ ಕೇಳಿದಾಗ ನಾನು ಹೇಗೆ ತಾನೇ ನಿನ್ನನ್ನ ತಿರಸ್ಕಾರ ಮಾಡ್ಲಿ ಅಂತ ಈ ರೀತಿಯಾಗಿ ಅವಳನ್ನ ವಿವಾಹವಾಗ್ತಾ ಇದ್ದಾನೆ. ಶ್ರೇಷ್ಠನಾದ ಪುರುಷ ಇವನು, ಸಾಕ್ಷಾತ್ ಬುಧನ ಮಗ. ಅಂತಹ ಪುರೂರವನನ್ನ ರಾಜ ಯಾವ ರೀತಿಯಾಗಿ ಭೋಗ ಮಾಡಬಹುದು, ಆ ವಿಹಿತವಾದಂತಹ ಭೋಗ ಪದಾರ್ಥಗಳಿಂದ ಸ್ವರ್ಗಲೋಕದ ನಂದನ ವನಗಳೇ ಮೊದಲಾದಂತಹ ಅದ್ಭುತವಾದ ವನಗಳು ಅಂತ ಯಾವ್ದಿವೆಯೋ ಆ ವನಗಳಲ್ಲಿ ಚೆನ್ನಾಗಿ ಅವನ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾಳೆ. ಅವನು ಕೂಡ ಅವಳ ಜೊತೆಯಲ್ಲಿ ಯಥೇಚ್ಛವಾಗಿ ಸುಖ ಪಡ್ತಾ ಇದ್ದಾನೆ. ಅನೇಕ ವರ್ಷಗಳ ಕಾಲ ಇವರಿಬ್ಬರು ವಿವಾಹಿತರಾಗಿ ಸುಖವಾಗಿ ಇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇವೇಂದ್ರ ಅದರಲ್ಲಿ ಹೇಳ್ತಾರೆ, 59 ವರ್ಷಗಳ ಕಾಲ ಇವರಿಬ್ಬರು ಸಂಸಾರವನ್ನು ಮಾಡಿದರು. ಆ ಸಂದರ್ಭದಲ್ಲಿ ವಿವಾಹ ಆಗಿ ಷಷ್ಠಿ ಪೂರ್ತಿ ಆಗ್ಬೇಕಷ್ಟೆ. ಇವನಿಗೆ 60 ವರ್ಷ ಅಲ್ಲ, ವಿವಾಹ ಆಗಿ 60 ವರ್ಷಗಳು ತುಂಬಬೇಕು. ಆ ಸಂದರ್ಭದಲ್ಲಿ ಇಂದ್ರ ಗಂಧರ್ವರಿಗೆಲ್ಲ ಹೇಳ್ತಾ ಇದ್ದಾನೆ, ಊರ್ವಶಿ ಅವಳು ಇಲ್ಲ ಅಂತಂದ್ರೆ ಈ ದೇವಲೋಕವೇ ಒಂದು ತರ ಕಳೆಯನ್ನ ಕಳೆದುಕೊಂಡ ಹಾಗಾಗತ್ತೆ. ಇಂದ್ರಲೋಕಕ್ಕೆ ಶೋಭೆಯೇ ಊರ್ವಶಿ. ಅವಳು ಇಲ್ಲದೆ ಇದ್ರೆ ನನ್ನ ಆಸ್ಥಾನದಲ್ಲಿ ಅಂತಹ ಸ್ವಾರಸ್ಯ ಇರೋದಿಲ್ಲ. ಹಾಗಾಗಿ ಊರ್ವಶಿ ವಾಪಸ್ಸು ಈ ಲೋಕಕ್ಕೆ ಬರಬೇಕು ಅಂತ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಇದರಲ್ಲಿ ಭಾಗವತದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ, ಅದನ್ನ ಹೇಳಿಬಿಡ್ತೇನೆ. ಆ ನಂತರದಲ್ಲಿ ಹರಿವಂಶದಲ್ಲೂ ಈ ಕಥೆ ಸ್ವಲ್ಪ ವ್ಯತ್ಯಾಸವಾಗಿದೆ, ಅದೇನಿದೆ ಅಂತ ಅದನ್ನ ಹೇಳ್ತೇನೆ ಮುಂದೆ. ಒಂದು ದಿವಸ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಬಹಳ ಕತ್ತಲು ಆವರಿಸಿಕೊಂಡಿದೆ. ಆ ಸಂದರ್ಭದಲ್ಲಿ ಊರ್ವಶಿ ಯಾವ ಕುರಿಮರಿಗಳನ್ನು ನೋಡ್ಲಿಕ್ಕೆ ಅಂದ್ಕೊಟ್ಟಿಲ್ಲ. ನೋಡಿ ಅದು ಎಂಥ ಕುರಿಮರಿಗಳು, 60 ವರ್ಷ ಆದ್ರೂ ಬದುಕಿವೆ, ಮರಿಗಳಾಗೇ ಇವೆ, ಇನ್ನು ದೊಡ್ಡ ಕುರಿಗಳಾಗೇ ಇಲ್ಲ. ರಾಜನ ಬಳಿಯಲ್ಲಿ ನ್ಯಾಸವಾಗಿ ಇಟ್ಟಂತಹ ಆ ಕುರಿಮರಿಗಳು ಹಾಗೇ ಇವೆ. ಅವುಗಳನ್ನ ಗಂಧರ್ವರು ಬಂದು ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಒಯ್ಯುವ ಸಂದರ್ಭದಲ್ಲಿ ಅವುಗಳು ಕೂಗಿದ ಧ್ವನಿಯನ್ನ ಕೇಳಿ ಊರ್ವಶಿ ಹೇಳ್ತಾ ಇದ್ದಾಳೆ, ಅಯ್ಯೋ ನನ್ನ ಕುರಿಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೂ ಈ ಪುರೂರವ ನಪುಂಸಕನ ಹಾಗೆ ಅವುಗಳನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತಿದ್ರು ಅದರ ಹತ್ರ ಹೋಗ್ತಾ ಇಲ್ಲ. ಇವನ ಮೇಲೆ ಬಹಳ ವಿಶ್ವಾಸ ಇಟ್ಟು ನಾ ಕೆಟ್ಟ ಹೋಗ್ಬಿಟ್ಟೆ, ನನ್ನ ಕುರಿಗಳನ್ನೆಲ್ಲ ಈ ಚೋರರು ಅಪಹಾರ ಮಾಡ್ತಾ ಇದ್ದಾರೆ, ಆದ್ರೂ ರಾತ್ರಿಯ ಕಾಲದಲ್ಲಿ ಹೆಣ್ಣಿನ ಹಾಗೆ ಹೆದರಿಕೊಂಡು ಮಲಗ್ತಾ ಇದ್ದಾನೆ ಅಂತ ಚದ್ದಾಗಿ ಅವನನ್ನ ಹಂಗಿಸ್ತಾ ಇದ್ದಾಳೆ. ಅವಳ ಹಂಗಿಸುವ ಈ ಮಾತಿಗೆ ಬಹಳ ವ್ಯಥೆಗೊಂಡಂತಹ ಅವ ಕತ್ತಿಯನ್ನು ಹಿಡಿದುಕೊಂಡು ಆ ರಾತ್ರಿಯ ಸಂದರ್ಭದಲ್ಲಿಯೇ ನಗ್ನನಾಗಿ ಹೊರಗಡೆಯಲ್ಲಿ ಧಾವಿಸಿಕೊಂಡು ಬಂದು ಅವುಗಳನ್ನು ಹಿಡಿಬೇಕು ಅಂತ ಹೋಗ್ತಾ ಇದ್ದಾನೆ. ಆ ಕ್ಷಣದಲ್ಲಿ ಗಂಧರ್ವರು ಬಂದು ತಮ್ಮ ಶರೀರದ ಕಾಂತಿಯಿಂದಾಗಿ ಇಡೀ ದಿಕ್ಕುಗಳನ್ನು ಪ್ರಕಾಶಮಾನವಾಗಿ ಬೆಳಗುವ ಹಾಗೆ ಮಾಡಿ ಕುರಿಮರಿಗಳನ್ನು ಅಲ್ಲೇ ಬಿಡ್ತಾ ಇದ್ದಾರೆ. ಆ ಕುರಿಮರಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಪುರೂರವ ಇವನ ನಗ್ನವಾದ ಶರೀರವನ್ನು ನೋಡಿ ಊರ್ವಶಿ ತತ್ಕ್ಷಣದಲ್ಲಿಯೇ ಅಲ್ಲಿಂದ ಮಾಯವಾಗಿ ಹೋಗ್ತಾ ಇದ್ದಾಳೆ, ನೋಡಿ ಮಾಯವಾಗ್ತಾ ಇದ್ದಾಳೆ. ಊರ್ವಶಿ ಯಾವಾಗ ಕಾಣಿಸ್ಲಿಲ್ವೋ ಅವಾಗ ಬಹಳ ವ್ಯಾಕುಲನಾದ, ಎಲ್ಲ ಕಡೆಯಲ್ಲಿ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಭಾಗವತದಲ್ಲಿರುವ ಕಥೆ. ಆ ಹರಿವಂಶದಲ್ಲೂ ಹೀಗೆ ಇದೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಅಂತಂದ್ರೆ ಪೂರ್ತಿ ಡೀಟೇಲ್ ಆಗಿ ಅಲ್ಲಿ ಕೊಟ್ಟಿದ್ದಾರೆ. ಈ ಗಂಧರ್ವರೆಲ್ಲ ಬಂದು ಇಂದ್ರನ ಮಾತಿನ ಹಾಗೆ ಕುರಿಗಳನ್ನು ಎತ್ತಿಕೊಂಡು ಹೋಗ್ಬೇಕು ಅಂತ ಬಂದು ಒಮ್ಮೆಗೆ 2 ಕುರಿಗಳನ್ನು ಅಪಹಾರ ಮಾಡ್ಕೊಂಡು ಹೋಗ್ಲಿಲ್ಲ. ಅವರು ಮೊದಲಿಗೆ ಒಂದು ಕುರಿಯನ್ನು ಅಪಹಾರ ಮಾಡಿದ್ರು. ಅವಾಗ ಆ ಕುರಿಮರಿ ಅಪಹಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೂಗ್ತಾ ಇದೆ. ಆವಾಗ ಆ ಧ್ವನಿಗೆ ಎಚ್ಚರವಾದ ಊರ್ವಶಿಗೆ ಈ ಸಂದರ್ಭದಲ್ಲಿಯೇ ಎಲ್ಲ ಗೊತ್ತಾಗೋಯ್ತು. ಏನು,
ಈ ರೀತಿಯ ಕುರಿಮರಿಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಪುರೂರವನಿಗೆ ಶತ್ರುಗಳೇ ಅಲ್ಲ ಭೂಲೋಕದಲ್ಲಿ. ಯಾವನೂ ಇವನನ್ನು ಎದುರಿಸುವಂತಹ ಧೈರ್ಯವನ್ನು ತೋರಲಾರ ಅಂತಹ ಅದ್ಭುತವಾದಂತಹ ಪರಾಕ್ರಮಿ ನಮ್ಮ ಪುರೂರವ. ಇಲ್ಲಿಯೂ ಬಂದು ಈ ಕುರಿಗಳನ್ನು ಅಪಹಾರ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಸಾಮಾನ್ಯರಲ್ಲ, ಗಂಧರ್ವರೇ ಆಗಿರ್ಬೇಕು. ಯಾಕೆ ಈ ರಾತ್ರಿಯ ಕಾಲದಲ್ಲಿ ದೇವತೆಗಳೆಲ್ಲ ಸಂಚಾರ ಮಾಡೋದಿಲ್ಲ, ಗಂಧರ್ವರ ಕೆಲಸ ಇದು. ಹಾಗಾದ್ರೆ ಇವ್ರು ಬಂದು ಮಾಡ್ತಾ ಇದ್ದಾರೆ ಅಂತಂದ್ರೆ ದೇವೇಂದ್ರ ಇವರನ್ನು ಕಳಿಸಿರ್ಬೇಕು. ಯಾಕೆ ದೇವೇಂದ್ರ ಕಳಿಸಿರ್ತಾನೆ? ದೇವತೆಗಳು ಭೂಲೋಕದಲ್ಲಿ ತಮ್ಮ ಶಾಪದ ಕಾಲ ಎಷ್ಟಿದೆಯೋ ಅದರ ನಂತರದಲ್ಲಿ ಇರುವ ಹಾಗೆ ಆ ದೇವೇಂದ್ರ ಮಾಡೋದಿಲ್ಲ. ಪ್ರಾಯಶಃ ನನ್ನ ಶಾಪದ ಕಾಲ ಎಲ್ಲ ಮುಕ್ತಾಯವಾಗಿದೆ, ವಾಪಸ್ ನನ್ನನ್ನ ಕರೆಸಿಕೊಳ್ಬೇಕು ಅನ್ನುವಂತಹ ನಿರ್ದೇಶದ ಕಾರಣದಿಂದಾಗಿ ಗಂಧರ್ವರು ಬಂದು ಒಂದು ಕುರಿಯನ್ನ ಎಬ್ಬಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ತನ್ನ ಆಗಮನ ದೇವಲೋಕದಲ್ಲಿ ಆಗಬೇಕಾಗಿದೆ ಅಂತ ತಿಳಿದಂತಹ ಊರ್ವಶಿ ಒಂದು ಕುರಿಯನ್ನು ಎತ್ಕೊಂಡು ಹೋದಾಗ್ಲೇ ಹೇಳಿದ್ಲು, ಪುರೂರ ಈಗ ಬಿಟ್ಟು ಹೋಗ್ಬೇಕು ಅಂತಂದು ಹೇಳಿದ್ರೆ ಕುರಿಗಳನ್ನು ಎತ್ಕೊಂಡು ಹೋಗಿದ್ದು ವಾಪಸ್ ಬರಬಾರ್ದು. ಆದ್ರೆ ಪುರೂರವನ ರಾಜ್ಯದಿಂದ ಅದನ್ನ ಅಪಹಾರ ಮಾಡಿಕೊಳ್ಳುವಂತಹ ಗುಂಡಿಗೆ ಯಾರಿಗೂ ಇರ್ಲಿಲ್ಲ. ಅದಕ್ಕೇನು ಇವನನ್ನ ನಗ್ನನಾಗಿ ನೋಡ್ಬೇಕು. ಅಂತಹ ಸಂದರ್ಭದಲ್ಲಿ ಇವಳು ಪುರೂರವನಲ್ಲಿ ಹೇಳ್ತಾಳೆ, ನನ್ನ ಕುರಿಮರಿಯನ್ನು ಯಾರೋ ಒಯ್ತಾ ಇದ್ದಾರೆ ಅಂತ ಎಚ್ಚರಿಸ್ತಾ ಇದ್ದಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಾನ್ ನಗ್ನನಾಗಿದ್ದೇನೆ, ಈ ಹೊರಗಡೆ ಹೇಗ್ ಹೋಗ್ಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. ಒಂದು ಕುರಿಯನ್ನು ತಗೊಂಡು ಹೋದಾಗ ಅವ್ರು ಎಚ್ಚರ ಆಗದೆ ಇರೋದನ್ನ ನೋಡಿ ಗಂಧರ್ವರು ಇನ್ನೊಂದು ಕುರಿಯನ್ನು ತಗೊಂಡು ಹೋಗ್ಬಿಡ್ತಾರೆ. ಅವಾಗ ಊರ್ವಶಿ ಒಂದೇ ಸಮನೆ ನೀನ್ ನಪುಂಸಕ ಅಂತ ಈಗ ಚುಚ್ಚು ಮಾತುಗಳನ್ನ ಏನ್ ಹೇಳಿದ್ವ ಭಾಗವತದಲ್ಲಿ, ಆ ಭಾಗವತದಲ್ಲಿ ಹೇಳಿದ ಎಲ್ಲ ಚುಚ್ಚು ಮಾತುಗಳನ್ನ ಹೇಳ್ತಾಳೆ. ನೀನು ನನ್ನ ಮುಂದೆ ಅಷ್ಟೇ ಪುರುಷನ ಹಾಗೆ ವರ್ತನೆ ಮಾಡ್ತಿ, ನಪುಂಸಕ ನೀನು. ರಾತ್ರಿಯ ಸಂದರ್ಭದಲ್ಲಿ ಕಳ್ಳರು ಬಂದು ನನ್ನ ಕುರಿಮರಿಗಳನ್ನು ಎತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ಆ ಮರಿಗಳನ್ನ ರಕ್ಷಣೆ ಮಾಡುವ ಯೋಗ್ಯತೆ ಇಲ್ಲದೆ ಇರುವ ನೀನು ನನ್ನನ್ನು ಏನ್ ರಕ್ಷಣೆ ಮಾಡ್ತೀಯ ಅಂತ ಚುಚ್ಚು ಮಾತುಗಳಿಂದಾಗಿ ಪುರೂರವನನ್ನ ನಿಂದನೆ ಮಾಡ್ತಾ ಇದ್ದಾಳೆ. ಕೋಪ ಬಂತು. ಆ ಕೋಪದ ಭರದಲ್ಲಿ ತಾನ್ ನಗ್ನನಾಗಿದ್ದೇನೆ ಅನ್ನೋದನ್ನು ಮರೆತು ಕತ್ತಿಯನ್ನು ಹಿಡಿದುಕೊಂಡು ಹೊರಗಡೆಯಲ್ಲಿ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಗಂಧರ್ವರು ತಮ್ಮ ಪ್ರಕಾಶದಿಂದಾಗಿ ಇಡೀ ದಿಕ್ಕುಗಳೆಲ್ಲವೂ ಕೂಡ ಆ ಕಗ್ಗತ್ತಲ ರಾತ್ರಿಯಲ್ಲೂ ಪ್ರಕಾಶಮಾನವಾಗುವ ಹಾಗೆ ಮಾಡ್ತಾ ಇದ್ದಾರೆ. ಕುರಿಮರಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಇವನ ನಗ್ನವಾದ ಶರೀರವನ್ನು ಊರ್ವಶಿ ನೋಡ್ತಾ ಇದ್ದಾಳೆ. ಆ ಕ್ಷಣದಲ್ಲಿಯೇ ಅವನನ್ನು ಬಿಟ್ಟು ಅವಳು ತೆರಳುತ್ತಾ ಇದ್ದಾಳೆ. ಇವನು ಬಹಳ ವ್ಯಥೆಗೊಂಡ ಅಂತ ಇಷ್ಟು ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಇವು ಫಟ್ಟು ಮುಂದಿನ ಕಥೆಯನ್ನು ನೋಡೋಣಂತೆ. ಮೊದಲಿಗೆ ಈ ಶ್ಲೋಕಗಳ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಶ್ಲೋಕಗಳನ್ನು ಓದಿ ಅದರ ಅರ್ಥವನ್ನು ಚಿಂತನೆ ಮಾಡ್ತಾ ಹೋಗೋಣ. ಬರೀ ಕಥೆಯನ್ನು ಹೇಳೋದಷ್ಟೇ ಈ ಪಾಠದ ಉದ್ದೇಶ ಅಲ್ಲ. ಪ್ರತಿಯೊಂದು ಆದಷ್ಟು ಭಾಗವತದ ಶ್ಲೋಕಗಳನ್ನು ಹೇಳಿ ಆ ಶ್ಲೋಕಗಳ ಶ್ರವಣವೂ ಆಗ್ಬೇಕು, ಅದರ ಮುಖಾಂತರವಾಗಿ ಅಂತಃಕರಣ ಶುದ್ಧಿ, ವೇದವ್ಯಾಸರ ಅನುಗ್ರಹ ಆಗಬೇಕು ಅನ್ನೋ ಕಾರಣದಿಂದಾಗಿ ಹೊರಟಿರೋದ್ರಿಂದ ನಿಧಾನವಾದರೂ ಆ ಶ್ಲೋಕಗಳನ್ನು ಹೇಳಿ ಅದರ ಭಾವಾರ್ಥವನ್ನು ನೋಡ್ಕೊಂಡು ಹೋಗೋಣ. ಕಸ್ಯಾಸ್ತ್ವಯಿ ನಸಜ್ 9ನೇ ಸ್ಕಂದದ 12ನೇ ಅಧ್ಯಾಯ. ಕಸ್ಯಾಸ್ತ್ವಯಿ ನಸಜ್ಜೇತ ಮನೋ ದೃಷ್ಟಿಶ್ಚ ಸುಂದರ ಯದಂಗಾನ್ನ ರಮಾಯಾತಿ ಸದೃಷ್ಟೋ ಹರಿರಾಶ್ರಯ. ಊರ್ವಶಿ ಹೇಳ್ತಾ ಇದ್ದಾಳೆ, ನಿನ್ನ ಈ ಸುಂದರವಾದಂತಹ ರೂಪವನ್ನು ನೋಡಿ ಯಾವ ಪುರುಷ ನಿನ್ನಲ್ಲಿ ಅನುರಕ್ತನಾಗಲಾರ. ಲಕ್ಷ್ಮೀದೇವಿ ಎಂದೆಂದಿಗೂ ಕೂಡ ಹರಿಯನ್ನು ಬಿಟ್ಟು ಹೋಗಲಾರಳು, ಹರಿಯನ್ನ ಆಶ್ರಯಿಸಿಕೊಂಡೇ ಇರ್ತಾಳೆ. ಅಂತಹ ನಾರಾಯಣನೇ ನಿನಗೆ ಉತ್ಪಾದಕನಾದವನು, ತನ್ನ ತೊಡೆಗಳಿಂದಾಗಿ ನಿನ್ನನ್ನು ಹುಟ್ಟಿಸಿದ್ದಾನೆ. ನೋಡಿ, ಅದಕ್ಕೆ ಊರ್ವಶಿ ಅನ್ನೋದಕ್ಕೆ ಊರು ಅಂತಂದು ಹೇಳಿದ್ರೆ ತೊಡೆಗಳು ಅಂತ ಅರ್ಥ. ಪರಮಾತ್ಮನ ತೊಡೆಯಿಂದ ಹುಟ್ಟಿದವಳು. ಯಾಕೆ ಅಂತ ನಾವು ಕಥೆಯನ್ನು ಹಿಂದೆ ನಾವು ನೋಡಿದ್ದೇವಲ್ಲ. ಕಪಿಲ ಋಷಿಗಳು ತಪಸ್ಸನ್ನು ಮಾಡ್ತಾ ಇದ್ದಾಗ ಕಪಿಲ ಋಷಿಗಳು ಪರಮಾತ್ಮನೇ ಅಂತ ತಿಳಿವಳಿಕೆ ಇಲ್ಲದೇನೆ ಇಂದ್ರ ಇವರ ತಪಸ್ಸನ್ನು ಭಗ್ನ ಮಾಡಬೇಕು ಅನ್ನುವ ಉದ್ದೇಶದಿಂದಾಗಿ ದೇವಲೋಕದ ತಿಲೋತ್ತಮೆಯನ್ನ ಕಳಿಸಿದ್ದ. ಅವಳಿಗೆ ತಿಲೋತ್ತಮೆ ಅಂತಂದು ಬಂದಿದ್ದ ಹೆಸರು ತುಂಬಾ ಚೆನ್ನಾಗಿದೆ. ತಿಲೋತ್ತಮೆಯನ್ನು ನಿರ್ಮಾಣ ಮಾಡಿದವರು ಅಥವಾ ಅವಳನ್ನ ಸೃಷ್ಟಿಸಿದವರು ಬ್ರಹ್ಮದೇವರು. ಅವಳಿಗೆ ತಿಲೋತ್ತಮೆ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಸಂಸ್ಕೃತದಲ್ಲಿ ತಿಲ ಅಂತಂದ್ರೆ ಎಳ್ಳು. ಎಲ್ಲ ಜಗತ್ತಿನಲ್ಲಿರುವ ಸಾರಭೂತವಾದಂತಹ ವಸ್ತುಗಳು ಅಂತ ಯಾವ್ದಿವೆಯೋ, ಸೌಂದರ್ಯ ಎಲ್ಲೆಲ್ಲಿದೆಯೋ ಅದು ಎಲ್ಲದರ
ತಿಲದಷ್ಟು ಅಂತಂದ್ರೆ ಎಳ್ಳೆಳ್ಳಿನಷ್ಟು ಎಲ್ಲದರಲ್ಲಿರುವ ಸಾರ ಭಾಗವನ್ನು ತೆಗೆದು ನಿರ್ಮಾಣ ಮಾಡಿದಂತಹ ಸ್ತ್ರೀ ತಿಲೋತ್ತಮೆ. ಆ ತಿಲೋತ್ತಮೆಯನ್ನ ಮತ್ತು ಮೇನಕೆಯನ್ನ ಈ ಕಪಿಲ ಋಷಿಗಳ ಆಶ್ರಮಕ್ಕೆ ಕಳಿಸ್ತಾ ಇದ್ದಾನೆ, ಇವರ ತಪಸ್ಸನ್ನ ಭಗ್ನ ಮಾಡಬೇಕು ಅಂತ. ಇವನು ದೇವತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದಾಗ ಅವಾಗ ಇವ್ರು ಹೇಳ್ತಾರೆ, ಯಾರು ಕಪಿಲ ಋಷಿ, ನಿಮ್ಮ ದೇವೇಂದ್ರನಿಗೆ ತಲೆ ಸರಿ ಇಲ್ಲ, ಯಾರ ಬಳಿಯಲ್ಲಿ ಕಳಿಸಿದ್ದಾನೆ ಅನ್ನೋದು ಗೊತ್ತಿಲ್ಲ, ನನ್ನ ಸಾಮರ್ಥ್ಯವನ್ನು ನೋಡಿ ಅಂತ ಹೇಳಿ ತಮ್ಮ ತೊಡೆಯಿಂದಾಗಿ ಊರ್ವಶಿಯನ್ನ ಸೃಷ್ಟಿ ಮಾಡಿ ಅವರಿಬ್ಬರ ಎದುರುಗಡೆಯಲ್ಲಿ ನಿಲ್ಲಿಸಿದರೆ, ಅಯ್ಯೋ ತಮ್ಮ ಸೌಂದರ್ಯ ಇಷ್ಟು ಕಡಿಮೆ ಇದೆಲ್ಲ, ನಮಗಿಂತ ಸ್ಫುರದ್ರೂಪಿಯಾಗಿದ್ದಾಳೆ, ನಮಗಿಂತ ಸುಂದರಳಾಗಿದ್ದಾಳೆ ಅಂತ ಅವರಿಬ್ಬರಿಗೆ ಇವಳ ರೂಪವನ್ನು ನೋಡಿ ವ್ಯಥೆಯಾಗುವಷ್ಟು ಸುಂದರಿಯಾಗಿದ್ಲು ಈ ಊರ್ವಶಿ. ಅಂತಹ ಊರ್ವಶಿಯನ್ನ ಕಪಿಲ ರೂಪಿಯಾದಂತಹ ಪರಮಾತ್ಮ ಸೃಷ್ಟಿ ಮಾಡಿ ನಿಮ್ಮ ಇಂದ್ರಲೋಕಕ್ಕೆ ಇಂದ್ರನಿಗೋಸ್ಕರ ಅಂತ ಇದು ನನ್ನ ಕಡೆಯಿಂದಾಗಿ ಕೊಡ್ತಾ ಇರುವಂತಹ ಉಡುಗೊರೆ ಅಂತ ಹೇಳಿ ಕಳಿಸ್ತಾ ಇದ್ದಾನೆ ಕಪಿಲ ರೂಪಿಯಾದ ಪರಮಾತ್ಮ. ಆ ಕಾಲದಿಂದಾಗಿ ಈ ಊರ್ವಶಿ ಇಂದ್ರಲೋಕದ ಅಪ್ಸರೆಯಾಗಿ ಮೆರಿತಾ ಇದ್ದಾಳೆ. ಆ ರೀತಿಯಾಗಿ ಹುಟ್ಟಿದ ಅಪ್ಸರೆ ಊರ್ವಶಿ ಎದುರುಗಡೆಯಲ್ಲಿ, ಅದರಿಂದಾಗಿ ಪರಮಾತ್ಮ ಇವಳಿಗೆ ಆಶ್ರಯ ಅಂತಂದ್ರೆ ಅವಳನ್ನು ಹುಟ್ಟಿಸಿದವನು ಪರಮಾತ್ಮ. ಆ ಕಾರಣದಿಂದಾಗಿ ಇಂತಹ ನಿನ್ನನ್ನು ಯಾರು ತಾನೇ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಅವಳು ಹೇಳ್ತಾ ಇದ್ದಾಳೆ, ನೋಡು ಖಂಡಿತ ನಾನು ನಿನ್ನ ಜೊತೆಯಲ್ಲಿ ಇರ್ಲಿಕ್ಕೆ ಒಪ್ತೇನೆ, ಆದ್ರೆ ನನ್ನ 3 ಷರತ್ತುಗಳಿವೆ ಅಂತ ಹೇಳ್ತಾ ಇದ್ದಾಳೆ. ಏನದು 3 ಷರತ್ತುಗಳು? ಏನು ಷರತ್ತುಗಳು ಅಂತಂದ್ರೆ, ನಾನ್ ನಿನ್ನ ಜೊತೆಯಲ್ಲಿ 2 ಕುರಿಮರಿಗಳನ್ನ ಕೊಡ್ತೇನೆ, ಇದನ್ನ ನಿನ್ನಲ್ಲಿ ನ್ಯಾಸವಾಗಿ ಇಟ್ಟಿರ್ತೇನೆ, ಅವುಗಳನ್ನ ಕಾಪಾಡಬೇಕು. ಅದು ಕಾಪಾಡ್ತಾ ಇದ್ದೆ ಅಂದ್ರೆ ನಾನು ನಿನ್ನ ಪತ್ನಿಯಾಗಿ ನಿನ್ನ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳ್ತಾಳೆ. ಇದು ವ್ಯಭಿಚಾರ ಅಂತ ತಿಳಿದುಕೊಳ್ಬಾರ್ದು. ಯಾಕೆ ಅಂತಂದ್ರೆ ಇವಳು ಅಪ್ಸರಾ ಸ್ತ್ರೀಯರಿಗೆ ಹಿಂದೆ ಹೇಳಿದ ಹಾಗೆ ತಾವು ಎಷ್ಟು ದಿವಸಗಳ ಕಾಲ ಒಬ್ಬ ಪುರುಷನ ಜೊತೆಯಲ್ಲಿ ವಾಸ ಮಾಡ್ಲಿಕ್ಕೆ ಅಂತ ಅವರು ಬಯಸ್ತಾರೋ ಅಷ್ಟು ಕಾಲ ಅವರಿಗೆ ಅವನು ಪತಿಯಾಗಿರ್ತಾನೆ, ಅವಳು ಅವರ ಸೇವೆಯನ್ನು ಮಾಡ್ತಾನೇ ಇರಬೇಕು. ನಂತರದಲ್ಲಿ ಅವಳು ಯಾರನ್ನ ಪತಿಯನ್ನಾಗಿ ಭರಿಸಬೇಕು ಅಂತ ಅಂದುಕೊಳ್ತಾಳೋ ಅವಳು ಮತ್ತೆ ಕನ್ಯೆಯಾಗಿರ್ತಾಳೆ. ಆ ನಂತರದಲ್ಲಿ ಮತ್ತೆ ಅವಳು ಯಾರನ್ನ ಬೇಕಾದ್ರೂ ಪತಿಯನ್ನಾಗಿ ಭರಿಸಬಹುದು, ಅವರ ಜೊತೆಯಲ್ಲಿ ವಾಸ ಮಾಡಬಹುದು. ಈಗ ಉದಾಹರಣೆಗೆ ನಮಗೆ ಈ ಶರೀರ ಬಂದಿರುತ್ತೆ, ಈ ಶರೀರ ಬಂದಾಗ ಯಾರೋ ಒಬ್ಬರ ಗಂಡನಾಗಿರ್ತೇನೆ, ಯಾರೋ ಒಬ್ರು ನಮ್ಮ ಪತ್ನಿಯಾಗಿರ್ತಾರೆ. ಈ ಶರೀರ ಆದ ನಂತರದಲ್ಲಿ ನಾನೇ ಗಂಡ ನಾನೇ ಹೆಂಡತಿ ಅಂತ ಇರೋದಿಲ್ಲ, ಅವಳಿಗೆ ಬೇರೆ ಬೇರೆಯವರು ಗಂಡ ಹೆಂಡತಿ ಈ ತರ ಎಲ್ಲ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇವಳಿಗೆ ಶರೀರಾಂತರ ಇಲ್ಲದೇನೆ ಪುನಃ ಕನ್ಯಾತ್ವ ಬಂದು ಯಾರನ್ನ ಬೇಕಾದ್ರೂ ತನ್ನ ಪತಿಯನ್ನಾಗಿ ಪಡೆಯಬಹುದಾದಂತಹ ಅದ್ಭುತವಾದ ಸಾಮರ್ಥ್ಯ ಇರುವವರನ್ನ ಅಪ್ಸರೆಯರು ಅಂತ ಕರೀತಾರೆ. ಇವರನ್ನು ಬಿಟ್ಟು ಬೇರೆ ಯಾರಿಗೂ ಈ ಸಾಮರ್ಥ್ಯ ಇಲ್ಲ, ದೇವತೆಗಳಲ್ಲಿ ಬೇರೆ ಯಾರಿಗೂ ಕೂಡ ಈ ತರದ ಅವಕಾಶವೂ ಇಲ್ಲ, ಇವರಿಗೆ ಮಾತ್ರ ಈ ತರದ ಅವಕಾಶ ಇರುವಂತಹದ್ದು. ಅವಳು ಹೇಳ್ತಾ ಇದ್ದಾಳೆ, ನಾನು ನಿನ್ನ ಜೊತೆಯಲ್ಲಿ ವಿವಾಹಿತಳಾಗಿ ಇರ್ತೇನೆ ಅಂತ. ಏತಾ ಉರಣಕೌ ರಾಜನ್ಯಸ್ತೌ ರಕ್ಷಸ್ವ ಮಾನದ ಸಂರಂಸ್ಯೆ ಭವತಾ ಸಾಕಂ ಶ್ಲಾಘ್ಯ ಸ್ತ್ರೀಣಾಂ ವರಸ್ಮೃತಃ. ನಿನ್ನ ಗುಣಗಳ ಬಗ್ಗೆ ನಾರದರು ಹೇಳಿದ್ದನ್ನು ಕೇಳಿ ನಿನ್ನಲ್ಲಿ ಮನಸೋತು ಬಿಟ್ಟಿದ್ದೇನೆ, ನಿನ್ನ ಜೊತೆಯಲ್ಲಿ ವಾಸ ಮಾಡ್ಲಿಕ್ಕೆ ಅಂತ ನಾನು ಸಿದ್ಧಳಾಗಿದ್ದೇನೆ ಅಂತ ಹೇಳ್ತಾ ಇದ್ದಾಳೆ. ಇದು ಒಂದು ನಿಯಮ. ಇದರ ಜೊತೆಯಲ್ಲಿ ಇನ್ನೊಂದನ್ನು ಹೇಳ್ತಾ ಇದ್ದಾಳೆ, ಘೃತಮ್ಮೆ ವೀರ ಭಕ್ಷ್ಯಂ ಸ್ಯಾನ್ನೇ ಕ್ಷೇತ್ವಾನ್ಯತ್ರ ಮೈಥುನಾತ್ ವಿವಾಸಸಂ ತತ್ತಥೇತಿ ಪ್ರತಿಪೇದೆ ಮಹಾಮನಾಹ. ನನ್ನ ಆಹಾರ ಬರೀ ತುಪ್ಪ ಮಾತ್ರ, ನಾನ್ ಮನೆಯಲ್ಲಿ ಫಲಾವ್ ಮಾಡಿಸಿದೆ, ಜಿಲೇಬಿ ಮಾಡಿಸಿದ್ದೇನೆ, ಹೋಳಿಗೆ ಮಾಡಿಸಿದ್ದೇನೆ, ನನ್ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡು ಅಂತೆಲ್ಲ ಹೇಳ್ಕೊಡುದು. ನನ್ನ ಆಹಾರ ಬರೀ ತುಪ್ಪ ಮಾತ್ರ. ಯಾಕೆ ಅಂತಂದ್ರೆ ಅಮೃತಂ ವಾ ಆಜ್ಯಂ, ಭೂಲೋಕದಲ್ಲಿ ದೇವತೆಗಳಿಗೆ ಅಮೃತವನ್ನೇ ಕೊಡಬೇಕು ಆಹುತಿಯನ್ನಾಗಿ ಯಜ್ಞದಲ್ಲಿ. ಆದರೆ ಅಮೃತ ನಮ್ಮ ಬಳಿಯಲ್ಲಿ ಎಲ್ಲಿರುತ್ತೆ? ನಮ್ಮ ಬಳಿಯಲ್ಲಿ ಬರೀ ಇರೋದು ರೋಗಗಳು, ಔಷಧಗಳು ಅಷ್ಟೇ. ದೇವತೆಗಳಿಗೆ ಅಮೃತವನ್ನು ಕೊಡ್ಲಿಕ್ಕೆ ನಮ್ಮ ಬಳಿಯಲ್ಲಿ ಇದ್ದಿದ್ರೆ ನಾವ್ಯಾಕೆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ವಿ? ನಾವೇ ಅಮೃತರಾಗಿದ್ದೇವೆ, ದೇವತೆಗಳನ್ನ ಯಾಕೆ ನಮಸ್ಕಾರ ಮಾಡ್ಬೇಕು ಅಂತ ತಿರಸ್ಕಾರ ಮಾಡೋದಿಲ್ಲ ಏನು? ಅದಕ್ಕೆ ದೇವತೆಗಳು ನಮ್ಮಲ್ಲಿ ಅಮೃತದ ಪ್ರತಿರೂಪವನ್ನಾಗಿ ತುಪ್ಪವನ್ನು ಇಟ್ಟಿದ್ದಾರೆ. ಆಯುರ್ವೈ ಘೃತಂ, ಚೆನ್ನಾಗಿ ಹಿತಮಿತವಾಗಿ ತುಪ್ಪವನ್ನ ಭಕ್ಷಣೆ ಮಾಡ್ತಾ ಇದ್ರೆ ಉತ್ತಮವಾದಂತಹ ಆರೋಗ್ಯವನ್ನು ಪಡೆಯಬಹುದು ಅಂತ ಆಯುರ್ವೇದದಲ್ಲೂ ಹೇಳ್ತಾರೆ.
ಅದು ದೇಸಿ ಹಸುಗಳನ್ನ ಸಾಕಿ ಅದರ ವ್ಯವಸ್ಥಿತವಾಗಿ ಕೆನೆ ಬೆಣ್ಣೆ ಅದನ್ನ ಕಾಯಿಸಿ ಪಡೆದಂತಹ ತುಪ್ಪಕ್ಕದು ಅದು ಎಲ್ಲ ಮಿಕ್ಸ್ ಆಗಿ ನಮ್ಮ ಮನೆಗೆ ಈಗ ಯಾವ ಪ್ಯಾಕೆಟ್ ಅಲ್ಲಿ ಬರುತ್ತೋ ಅದಕ್ಕೆಲ್ಲ ಇಲ್ಲ ಇರ್ಲಿ. ಆದ್ರೂ ಆ ತುಪ್ಪದಲ್ಲೂ ಕೂಡ ಒಂದಿಷ್ಟು ಆರೋಗ್ಯ ಇರುತ್ತೆ, ಜಿಡ್ಡಿನ ಅಂಶ ಇವೆಲ್ಲದರ ಮುಖಾಂತರವಾಗಿ ದೇವತೆಗಳು ನಮಗೆ ಚೆನ್ನಾಗಿ ಇದನ್ನ ಮಾಡಿಕೊಡ್ತಾರೆ. ಅದರಿಂದ ನನಗೆ ಆ ತುಪ್ಪವನ್ನೇ ಆಹಾರವನ್ನಾಗಿ ಕೊಡಬೇಕು. ಅಷ್ಟೇ ಅಲ್ಲದೇನೆ ನೇಕ್ಷೇತ್ವಾನ್ಯತ್ರ ಮೈಥುನಾದ್ ವಿವಾಸಸಂ, ನಾವಿಬ್ರು ಒಟ್ಟಿಗೆ ಇರುವ ಸಂದರ್ಭವನ್ನು ಹೊರತುಪಡಿಸಿ ಬೇರೆ ಸಂದರ್ಭದಲ್ಲಿ ನಿನ್ನನ್ನ ವಿವಸ್ತ್ರನನ್ನಾಗಿ ನೋಡಬಾರ್ದು ಅಂತ ಹೇಳಿದಾಗ ಪ್ರತಿಪೇದೆ ಮಹಾಮನಾಹ ತತ್ತಥೇತಿ, ಹಾಗೆ ಆಗ್ಲಿ ಅಂತಂದುಕೊಂಡು ಪುರೂರವ ಅದನ್ನು ಒಪ್ಪಿಕೊಂಡ. ಅಹೋರೂಪಂ ಅಹೋಭಾವಂ ನರಲೋಕ ವಿಮೋಹನಂ ಕೋ ನ ಸೇವೇತ ಮನುಜೋ ದೇವೀಂ ತ್ವಾಂ ಸ್ವಯಮಾಗತಂ. ಅದ್ಭುತವಾದ ರೂಪವುಳ್ಳಂತಹ ನೀನಾಗಿಯೇ ನನ್ನ ಬಳಿಯಲ್ಲಿ ಬಂದಿ ಅಂತಾದಾಗ ನಿನ್ನನ್ನು ಬೇಡ ಅಂತ ಹೇಳುವ ಸಾಮರ್ಥ್ಯ ಯಾರಿಗೆ ತಾನೇ ಇದೆ? ನಿನ್ನ ಅದ್ಭುತವಾದ ಈ ಶೃಂಗಾರ ಭಾವವನ್ನ ಯಾವ ತಾನೇ ಮನುಷ್ಯ ಬುದ್ಧಿವಂತನಾದವನು ಬಿಟ್ಟುಕೊಟ್ಟಾನು? ನಿನ್ನನ್ನು ಮದುವೆ ಆಗ್ತೇನೆ ಅಂತ ಪುರೂರವ ಹೇಳ್ತಾ ಇದ್ದಾನೆ. ತಯಾಸ ಪುರುಷ ಶ್ರೇಷ್ಠ ರಮಯಂತ್ಯಾಯ ಥರ್ಹತಃ ರೇಮೇ ಸುರ ವಿಹಾರೇಶು ಕಾಮಂ ಚೈತ್ರ ರಥಾದಿಷು. ದೇವತೆಗಳ ಉದ್ಯಾನವನ ನಂದನವನ ಅಂತ ಇಂದ್ರನ ಉದ್ಯಾನವನ, ಅಲ್ಲಿ ಚಿತ್ರ ರಥಗಳನ್ನ ಕಟ್ಟಿಕೊಂಡು ನಾನಾ ವಿಧವಾದ ಅದ್ಭುತವಾದ ರಥಗಳನ್ನ ಆಕಾಶದಲ್ಲಿ ಸಂಚಾರ ಮಾಡುವ ರಥಗಳಲ್ಲಿ ಕೂಡಿಸಿಕೊಂಡು ಇವನನ್ನು ಚೆನ್ನಾಗಿ ವಿಹಾರ ಮಾಡಿಸ್ತಾ ಇದ್ದಾಳೆ, ತಾನೂ ಸುಖ ಪಡ್ತಾ ಇದ್ದಾಳೆ. ಅನೇಕ ವರ್ಷಗಳ ಕಾಲ ಅವರಿಬ್ಬರು ಸಂಸಾರವನ್ನು ಮಾಡ್ತಾ ಇದ್ದಾರೆ. ಅದು ಹರಿವಂಶದಲ್ಲಿ 59 ವರ್ಷಗಳು ಅಂತ ಹೇಳ್ತಾರೆ. ಅನೇಕ ವರ್ಷಗಳ ಕಾಲ ಸುಖವಾಗಿ ಇರ್ತಾ ಇದ್ದಾರೆ. ರಮಮಾಣಸ್ತಯಾ ದೇವ್ಯಾ ಪದ್ಮ ಕಿಂಜಲ್ಕ ಗಂಧಯ ಅಂತ ಹೇಳ್ತಾರೆ. ಅವಳ ಶರೀರದಿಂದ ಪರಿಮಳ ಬರ್ತಾ ಇತ್ತು. ಯಾವ ತರದ ಪರಿಮಳ ಅಂತಂದ್ರೆ ಪದ್ಮ ಕಿಂಜಲ್ಕ ಗಂಧಯ, ಕಮರದ ಮಧ್ಯದಲ್ಲಿ ಕೇಸರಗಳೆಲ್ಲ ಇರುತ್ತೆ. ಕೇಸರಗಳು ಅಂತಂದ್ರೆ ದಳಗಳಲ್ಲ, ಮಧ್ಯದಲ್ಲಿ ಒಂದು ಹಾಗೆ ಕಡ್ಡಿಯ ಆಕಾರದಲ್ಲಿ ಇದು ಬಂದಿರತ್ತೆ, ಕಿಂಜಲ್ಕಗಳು ಅಂತ, ಕೇಸರಗಳು ಅಂತ ಕರೀತಾರೆ. ನಾವು ಕೇಸರಿಯನ್ನು ಮನೆಯಲ್ಲಿ ಬಳಸ್ತೀವಲ್ಲ, ಅದು ಒಂದು ಹೂವಿನ ಮಧ್ಯದಲ್ಲಿರುವಂತಹ ಕೇಸರವೇ ಅದು. ಆ ತರದ್ದು ಕಮಲದಲ್ಲಿ ಯಾವ ಕೇಸರಗಳು ಬರುತ್ತೋ ಆ ತರದ ಕೇಸರಗಳ ಪರಿಮಳ ಇವಳ ದೇಹದಿಂದ ಯಾವಾಗ್ಲೂ ಸೂಸ್ತಾ ಇತ್ತಂತೆ. ಅಂತಹ ಅದ್ಭುತವಾದಂತಹ ಮನೋಹರವಾದ ಗಂಧ ಅವಳ ದೇಹದಿಂದ ಬರ್ತಾ ಇದ್ದಾಗ ಆ ಗಂಧಕ್ಕೆ ಸೋತು ಮೈ ಮರೆತು ಅನೇಕ ವರ್ಷಗಳ ಕಾಲ ಸುಖವಾಗಿ ಅವಳ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಪಶ್ಯನ್ ಉರ್ವಶೀಂ ಇಂದ್ರೋ ಗಂಧರ್ವಾನ್ ಸಮಚೋದಯತ್ ಉರ್ವಶೀ ರಹಿತಂ ಮಹ್ಯಂ ಆಸ್ಥಾನಂ ನಾತಿ ಶೋಭತೆ. ಇಂದ್ರ ಹೇಳ್ದ, ಊರ್ವಶಿ ಇಲ್ಲ ಅಂತ ನನ್ನ ದೇವರ ಈ ದೇವಲೋಕ ಇಂದ್ರನ ಅಷ್ಟು ಚೆನ್ನಾಗಿ ಕಾಣೋದಿಲ್ಲಪ್ಪ, ಊರ್ವಶಿಯನ್ನು ಕಳೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೇಳಿದಾಗ ಗಂಧರ್ವರೆಲ್ಲ ಮಧ್ಯರಾತ್ರಿಯಲ್ಲಿ ಬಂದು ಆ ಊರ್ವಶಿ ರಾಜನಲ್ಲಿ ಯಾವ ಕುರಿಮರಿಗಳನ್ನು ಇಟ್ಟಿದ್ದು ಅದನ್ನ ಅಪಹಾರ ಮಾಡ್ತಾ ಇದ್ದಾರೆ. ತ ಉಪೇತ್ಯ ಮಹಾರಾತ್ರೌ ತಮಸಿ ಪ್ರತ್ಯುಪಸ್ಥಿತೆ ಉರ್ವಶ್ಯ ಉರಣೌ ಜಕ್ರುಹು ನ್ಯಸ್ತೌ ರಾಜನಿಜಾಯಯ. ಆ ಕುರಿಮರಿಗಳನ್ನು ಅಪಹಾರ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವಳು ಊರ್ವಶಿ ಚೆನ್ನಾಗಿ ಕೂಗ್ತಾ ಇದ್ದಾಳೆ, ನನ್ನ ಮಕ್ಕಳ ಹಾಗಿರುವಂತಹ ಇವುಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ, ನನ್ನ ಗಂಡನನ್ನ ನಂಬಿ ಕೆಟ್ಟುಬಿಟ್ಟೆ, ಅವನೇನು ತೆಗೆದುಕೊಂಡ್ಬರ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಚೆನ್ನಾಗಿ ಅವನನ್ನ ತಿರಸ್ಕಾರದ ನುಡಿಗಳಿಂದ ಚುಚ್ಚುತ್ತಾ ಇದ್ದಾಳೆ. ನಿಶಮ್ಯ ಕ್ರಂದಿತಂ ದೇವಿ ಪುತ್ರಯೋರ್ನಿಯಮಾನಯೋ ಹತಾಸ್ಮ್ಯಹಂ ಕುನಾಥೇನ ನಪುಂಸಾ ವೀರಮಾನಿನ. ತನ್ನನ್ನು ಮಹಾವೀರ ಅಂತ ತಿಳಿದುಕೊಂಡಿದ್ದಾನೆ ಅಂತಹ ರಾಜ ಇವನು, ಏನು ಸಾಮರ್ಥ್ಯವೇ ಇಲ್ಲ, ನಾನು ಎದುರಿನಲ್ಲಿ ನಿಂತು ನನ್ನ ಕುರಿಮರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಬಾಯಿ ಬಡ್ಕೊಳ್ತಾ ಇದ್ರು ಕೂಡ ಸುಮ್ಮನೆ ಮಲಗಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ನಗ್ನನಾಗಿದ್ದೇನೆ, ಹೇಗೆ ಹೊರಗಡೆಯಲ್ಲಿ ಹೋಗೋದು ಅನ್ನುವ ಯೋಚನೆ ಅವನಿಗಾದ್ರೆ ಚುಚ್ಚು ಮಾತುಗಳಿಂದಾಗ ಅವನನ್ನು ನಿಂದಿಸಿದಾಗ ಯದ್ವಿಸ್ರಂಭಾದಹಂ ನಷ್ಟ ಹೃತ ಪತ್ಯಾಚ ದಸ್ಯುದ್ಭಿಃ, ನನ್ನ ಕುರಿಮರಿಗಳನ್ನ ಇವರು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ. ಯಶೇತೆ ನಿಶಿ ಸಂತ್ರಸ್ತೋ ಯಥಾ ನಾರಿ ದಿವಾ ಪುಮಾನ್, ಹಗಲಿನಲ್ಲಿ ಪುರುಷನ ಹಾಗಿದ್ದಾನೆ, ರಾತ್ರಿಯ ಸಂದರ್ಭದಲ್ಲಿ ಹೆಂಗಳೆಯರಂತೆ ಭಯದಿಂದಾಗಿ ಮುದುರಿಕೊಂಡು ಮಲಗಿದ್ದಾನೆ, ನಪುಂಸಕ ರೂಪದ ಯಾವುದೋ ಪುರುಷನನ್ನು ಮದುವೆ ಆದಾಗಿದೆ ಅಂತ ಹೇಳಿದಾಗ ಇತಿವಾಕ್ಸಾಯ ಕೈರ್ವಿದ್ಧ ಪ್ರತೋದೈರಿವ ಕುಂಜರಹ. ಊರ್ವಶಿಯ ಮಾತುಗಳು ಬಾಣದ ಹಾಕಿ ಚುಚ್ಚುತ್ತಾ ಇದೆ.
ಅಂಕುಶದಿಂದಾಗಿ ಆನೆಯನ್ನು ತಿವಿದರೆ ಹೇಗೆ ಅದು ಕೆರಳಿ ಮುನ್ನುಗ್ಗತ್ತೋ ಆ ರೀತಿಯಾಗಿ ಈ ಪುರೂರವ ಕತ್ತಿಯನ್ನು ಹಿಡಿದುಕೊಂಡು ರಾತ್ರಿಯಲ್ಲಿ ನಗ್ನನಾಗಿಯೇ ಹೊರಗಡೆಯಲ್ಲಿ ಬರ್ತಾ ಇದ್ದ. ನಿಸ್ತ್ರಿಂಶಮಾದಾಯ ವಿವಸ್ತ್ರೋಭ್ಯದ್ರವದೃಶ ತೇ ವಿಸೃಜ್ಯೋರಣೌ ತತ್ರ ಪ್ರದ್ಯೋತಂತತ ಸ್ವವಿದ್ಯುತ ಆದಾಯ ಮೇಷಾವಾಯಾಂತಂ ನಗ್ನಮೈಕ್ಷತ ಸಾಪತಿಂ. ಈ ರೀತಿಯಾಗಿ ಆ ಗಂಧರ್ವರು ತಮ್ಮ ಪ್ರಕಾಶದಿಂದ ಜಗತ್ತನ್ನೆಲ್ಲ ಕಾಂತಿಯುತವಾಗಿ ಹೊಳೆಯುವ ಹಾಗೆ ಮಾಡ್ತಾ ಇದ್ದಾರೆ. ಕತ್ಲಾದ ರೂಮಲ್ಲಿ ಲೈಟ್ ಹಾಕಿದ್ರೆ ಹೇಗಿರತ್ತಲ್ಲ ಹಾಗೆ ಇವನು ಕುರಿಮರಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ವಿವಸ್ತ್ರನಾದಂತ ಇವನನ್ನ ಆ ಊರ್ವಶಿ ನೋಡ್ತಾ ಇದ್ದಾಳೆ. ಐಲೋಪಿ ಶಯನೆ ಐಲಹ, ಇಲಾದೇವಿಯ ಮಗ ಅವನು, ಅದರಿಂದಾಗ ಐಲ. ಬುಧ ಮತ್ತು ಇಳ ಇವರಿಬ್ಬರ ಮಗ, ಅದರಿಂದಾಗ ಅವನಿಗೆ ಐಳ ಅಂತ ಕರೀತಾರೆ. ಐಲೋಪಿ ಶಯನೆ ಜಾಯಾಂ ಅಪಶ್ಯತ್ ವಿಮನ ಅಭೂತ್ ತಚ್ಚಿತ್ತೋ ವಿಕ್ಲವ ಶೋಚನ್ ಬಭ್ರಾಮೋನ್ಮತ್ತವನ್ಮಹೀಂ. ಎಲ್ಲ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ತನ್ನ ಪತ್ನಿಯಾದಂತಹ ಊರ್ವಶಿ ಸಿಗ್ತಾ ಇಲ್ಲ, ಕಾಣೆಯಾಗಿ ಹೋಗಿದ್ದಾಳೆ. ಹುಚ್ಚನ ಹಾಗೆ ಭೂಮಿಯಲ್ಲಿ ಅಲಿತಾ ಇದ್ದಾನೆ. ಇದು ಮುಂದ ಏನಾಯ್ತು ಅನ್ನುವ ಘಟನೆಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು.